ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಇನ್ಫಾರ್ಮೇಷನ್ ಲಾಸ್ಟ್ ವಿಡಿಯೋದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸೊ ಬನ್ನಿ, ಈಗ ಈ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ನ ಕೊಡ್ತೀನಿ. ನ್ಯೂ ಆಗಿ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಸೊ ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ. 30 days ಚಾಲೆಂಜಲ್ಲಿ 10 ಟಾಪಿಕ್ಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ಸೊ ಇಂಟ್ರೊಡಕ್ಷನ್ ವಿಡಿಯೋನ ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಆ್ಯಂಡ್ ದೆನ್ ಈ ವಿಡಿಯೋನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹುಳಿಯನ್ನ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪನೂ ಕೂಡ ಬೋರಿಂಗ್ ಅಂತಲೇ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ರೈಸು. ಸೊ ಬನ್ನಿ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಸೊ ನಾರ್ಮಲಾಗಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಬಿಟ್ಟು ಸೊ ಇದಕ್ಕೆ ಬೇಕಾದ್ರೆ ನೀವು ಕಡಲೆ ಬೀಜನ ಸಹ ಯೂಸ್ ಮಾಡ್ಬೋದು. ಸೊ ನೀಟಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನೀವು ಇದಕ್ಕೆ ನಾನು ಒಂದು 3 ರಿಂದ 4 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು 4 ಜನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. 3 ರಿಂದ 4 ಈರುಳ್ಳಿ ಅಷ್ಟು ಕಟ್ ಮಾಡಿಕೊಂಡು ಚೆನ್ನಾಗಿ ನೀವು ಈರುಳ್ಳಿನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನೀವು ಕುಕ್ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಈರುಳ್ಳಿ ಬೇಯಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಇರುತ್ತೆ ಇದು. ಸೊ ಇದಾದಮೇಲೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ 1.5 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ಚಿವುಟ್ಬಿಟ್ಟು ಅದಕ್ಕೆ ನೀವು ಇದಕ್ಕೆ ಹಾಕ್ಬಿಟ್ಟು ಇದನ್ನು ಒಂದು 2 ರಿಂದ 3 ಕುದಿ ಬರೋವರೆಗೂ ನೀವು ಇದನ್ನು ಕುದಿಸ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ನಾನು ಇದಕ್ಕೆ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಾಂಬಾರು ಪುಡಿನ ಹಾಕ್ಬಿಟ್ಟು ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೀವು ಬೇಯಿಸಿಟ್ಕೊಂಡಿರೋಂಥ ಒಂದು ರೈಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆದಂಥ ಹುಳಿ ಅನ್ನ ರೆಡಿನೇ ಆಯಿತು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸತಿ ಇದನ್ನ ಟ್ರೈ ಮಾಡಲೇಬೇಕು. ಓಕೆ, ಸೊ ಇದು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈಗ ನೆಕ್ಸ್ಟ್ ನಾನು ನಿಮಗೆ ಡಿಟಾಕ್ಸ್ ಡ್ರಿಂಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದೆಲಗ ಸೊಪ್ಪುದು ಸೊ ಈಗ ನಮಗೆ ಡಿಟಾಕ್ಸ್ ಡ್ರಿಂಕ್ ಆಯಿತು, ರಂಗೋಲಿ ಆಯಿತು, ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಹ ಆಯಿತು. ಸೊ ಈ ಹುಳಿಯನ್ನು ನೀವಂತೂ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟು ಪ್ರೆಗ್ನೆನ್ಸಿ ಕೇರ್ನ ನೋಡೋಣ. ಸೊ ಪ್ರೆಗ್ನೆನ್ಸಿ ಟಿಪ್ಪಲ್ಲಿ ನಾನಿಲ್ಲಿ 3rd ಟ್ರೈಮಿಸ್ಟರ್ನ ಫೈನಲ್ ಟ್ರೈಮಿಸ್ಟರ್ನ ತಗೊಳ್ತಾ ಇದ್ದೀನಿ. ಸೊ ಫೈನಲ್ ಟ್ರೈಮಿಸ್ಟರಲ್ಲಿ ಸ್ವಲ್ಪ ರಿಸ್ಕಿ ಇರುತ್ತೆ. ಸೊ ವೆಯ್ಟ್ ಗೇನ್ ಆಗಿರ್ತೀವಿ, BP ಇರೋರಿಗೆಲ್ಲರಿಗೂ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಎಲ್ಲದಕ್ಕೂ ಕಷ್ಟನೇ ಆಗ್ತಾ ಇರುತ್ತೆ, ಮಲಗೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಬಟ್ ನೀವು ಮೆಂಟಲಿ ಫಿಕ್ಸ್ ಆಗಿ ದಿಸ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳಿ ನೀವು ಫಿಕ್ಸ್ ಆಗಿ ಸೊ ಆರಾಮ್ಸೆ ನಿಮ್ಮ ವರ್ಕ್ನ ನೀವು ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ. ಸೊ ನೀವೇನೇನು ಪ್ರಿಕಾಷನ್ಸ್ ತೊಗೊಬೇಕು ಈ ಟೈಮಲ್ಲಿ ಅಂತಂದರೆ, ನಂಬರ್ 1 ನಿಮ್ಮ ಮೈಂಡ್ ಸೆಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಅದು C-section ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ C-section ಆದರೂ ಪ್ರಾಬ್ಲಮ್ಮೇ, ನಾರ್ಮಲ್ ಡೆಲಿವರಿ ಆದರೂ ಎರಡೂ ಕಷ್ಟನೇ, ಯಾವುದು ಈಸಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆಸ್ ಮಚ್ ಆಸ್ ಪಾಸಿಬಲ್ ನ್ಯಾಚುರಲ್ ಆಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಲೇ ನೀವು ಮೆಂಟಲಿ ಫಿಕ್ಸ್ ಆಗಿ ಫಸ್ಟ್ ಬೇಬಿಗೆ. ಸೊ ಆಲ್ರೆಡಿ C-section ಆಗಿರೋರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ನೀವು ಮೆಂಟಲಿ ಫಿಕ್ಸ್ ಆಗಿ ನನಗೆ ನಾರ್ಮಲ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿ ವಾಕ್ ಮಾಡಿ, ತುಂಬ ಡಿಹೈಡ್ರೇಟ್ ಆಗಿರಿ. ಯಾಕಂದರೆ ಮಗು ಸುತ್ತ ನೀರಿರೋದು ತುಂಬಾ ಇಂಪಾರ್ಟೆಂಟ್. ಈಗ ವಾಟರ್ ಲೆವೆಲ್ ಇರೋದು, ಸೊ ವಾಟರ್ ಲೆವೆಲ್ ಜಾಸ್ತಿ ಇದೆ, ನಾರ್ಮಲ್ ಡೆಲಿವರಿಗೆ ತುಂಬಾ ಈಸಿ ಆಗುತ್ತೆ. ಸೊ ಜಾಸ್ತಿ ನೀರನ್ನ ಕುಡೀರಿ, ಜ್ಯೂಸಸ್, ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ತಗೊಳ್ಳಿ. ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ, ಸೊ ಈ ಥರ ಐಟಮ್ಸ್ನ ಜಾಸ್ತಿ ಕುಡೀರಿ. ಸೊ ಜಾಸ್ತಿ ಟೈಮ್ನ ನಿಮ್ಮ ಹಸ್ಬೆಂಡ್ ಜೊತೆಲಿ ಸ್ಪೆಂಡ್ ಮಾಡಿ. ತುಂಬಾ ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಲೆಫ್ಟ್ ಸೈಡ್ ಮಲ್ಗೋದ್ರಿಂದ ಸೊ ಮಗುಗೆ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ BP ಇದ್ದಿದ್ದರಿಂದ ಆಲ್ಮೋಸ್ಟ್ 6 monthsಗೆ ನನಗೆ ಸ್ಟಾಪ್ ಆಯಿತು. ಬೇರೆ ಇನ್ನೊಂದು ಬ್ಯಾಕ್ ಮಲ್ಕೊಳ್ಳೋದು, ರೈಟ್ ಸೈಡ್ ಮಲ್ಕೊಳ್ಳೋದು, ಎಂಟೈರ್ ಇದು ಲೆಫ್ಟ್ ಸೈಡೇ ನಾನು ಮಲಗಬೇಕಾಗಿತ್ತು. ಸೊ ಆ ಥರ ಸೊ ನನಗೆ ಡಾಕ್ಟರ್ ಹೇಳಿದ್ದು ಲೆಫ್ಟ್ ಸೈಡ್ ಮಲಗೋದ್ರಿಂದ ಮಗುಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ. ಸೊ ಆಕ್ಸಿಜನ್ ಲೆವೆಲು, ಅಂಬೇಡ್ಕರ್ ಕಾರ್ಡ್ಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಲೆಫ್ಟ್ ಸೈಡ್ ಮಲ್ಕೊಳ್ಳೋಕೆ ಹೇಳ್ತಾರೆ. ಸೊ ನೀವು ಸಹ ಲೆಫ್ಟ್ ಸೈಡ್ ಮಲಗಿ. ಸೊ ಮತ್ತು ಊಟಕ್ಕೆ ಬಂದರೆ ನೀವು ಆದಷ್ಟು ನಿಮ್ಗೆ ಇಷ್ಟ ಆಗಿರೋದು ಎಲ್ಲನೂ ತಿನ್ನಿ, ಏನೂ ತೊಂದರೆ ಇಲ್ಲ. ಸೊ ಹೆಲ್ದಿ ಆಗಿರೋದನ್ನ ತಿನ್ನಿ. ಜಂಕ್ ಫುಡ್ಸ್ ಅದೆಲ್ಲ ತಿಂದರೆ ಹಾರ್ಟ್ ಬರ್ನ್ ಎಲ್ಲ ಇರುತ್ತಲ್ವ, ಈಗ ಎದೆ ಉರಿ ಅದೆಲ್ಲ ಇರುತ್ತಲ್ವ. ಸೊ ನಿಮಗೇನೆ ಕಷ್ಟ ಆಗುತ್ತೆ, ನಂಗಿದು ಆ ಬೈಕೆ ಈ ಬೈಕೆ ಅಂತ ತಿನ್ಬಿಟ್ರೆ. ಸೊ ಬೈಕೆ ಆದರೆ 1-2 ಸ್ವಲ್ಪ ನೋಡ್ಕೊಂಡು ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿನ. ಸೊ ಫಸ್ಟು ನೀವು ಮೆಂಟಲಿ ರೆಡಿ ಆಗಿ, ಸೊ ಮೆಂಟಲಿ ಸ್ಟೇಬಲ್ ಆಗಿರಿ. ಸೊ ಈ ಟೈಮಲ್ಲಿ ಸ್ವಲ್ಪ ನಿದ್ದೆ ಕಡಿಮೆನೇ ಇರುತ್ತೆ, ಆದಷ್ಟು ಟ್ರೈ ಮಾಡಿ ನಿದ್ದೆ ಮಾಡೋದಕ್ಕೆ. ಓಕೆ, ಸೊ ವರ್ಕ್ಗೆ ಹೋಗ್ತಾ ಇರೋರು ಇಫ್ ಪಾಸಿಬಲ್ ಸೊ 9 monthsಗೆ ಬೀಳ್ತಾನೆ ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈಗ ನಾನು ನಿಮಗೆ
ಚೈಲ್ಡ್ ಕೇರ್ನ ಹೇಳ್ತೀನಿ. ಸೊ ಇದು ನಾನು ನಿಮಗೆ ಏಜ್ ವೈಸು ಸ್ಲೀಪಿಂಗ್ ಪ್ಯಾಟ್ರನ್ನ ತಿಳಿಸ್ಕೊಡ್ತೀನಿ. ಮಕ್ಕಳು ಯಾವ್ಯಾವ ಏಜಲ್ಲಿ ಎಷ್ಟೆಷ್ಟು ಅವರ್ಸ್ ನಿದ್ದೆ ಮಾಡ್ತಾರೆ ಅಂತ. ಸೊ 0 to 3 ಅವರ್ಸಲ್ಲಿ ನಮಗೆ 15 ಅವರ್ಸ್ ನಿದ್ದೆ ಮಾಡ್ತಾರೆ. ಸೊ 15 ಅವರ್ಸ್ ಅಂತ ಅಂದರೆ ಡೇ ಟೈಮು 9 ಅವರ್ಸ್ ನಿದ್ದೆ ಮಾಡ್ತಾರೆ, ನೈಟು 8 to 9 ಅವರ್ಸ್ ನಿದ್ದೆ ಮಾಡ್ತಾರೆ. ಸೊ 3 to 6 ಮಂತ್ಸು ಸೇಮ್ 15 ಅವರ್ಸು ನಿದ್ದೆ ಮಾಡ್ತಾರೆ. ಸೊ ನೈಟ್ ಟೈಮು 8 to 9 ಅವರ್ಸು, ಡೇ ಟೈಮು 7 ಅವರ್ಸ್ ಇರುತ್ತೆ. ಸೊ 6 to 9 ಮಂತ್ಸಲ್ಲಿ 14 ಅವರ್ಸ್ ನಿದ್ದೆ ಮಾಡ್ತಾರೆ. ನೈಟ್ ಟೈಮು 9 to 10 ಅವರ್ಸ್ ಇರುತ್ತೆ, ಡೇ ಟೈಮು 4 to 5 ಅವರ್ಸ್ ಇರುತ್ತೆ. ಸೊ ನೆಕ್ಸ್ಟ್ 9 to 12 ಮಂತ್ಸ್ 14 ಅವರ್ಸ್ ನಿದ್ದೆ ಮಾಡ್ತಾರೆ. ಸೊ ನೈಟ್ ಟೈಮು 10, ಡೇ ಟೈಮು 4 ಅವರ್ಸು. ಸೊ ಆಫ್ಟರ್ 1 ಇಯರ್ ಆದಮೇಲೆ 14 ಅವರ್ಸ್ ನಿದ್ದೆ ಮಾಡ್ತಾರೆ. ಸೊ ಸ್ಲೀಪಿಂಗ್ ಇರಬೇಕು, 14 ಅವರ್ಸ್ ಇರಬೇಕು. ಸೊ ನೈಟು 11 ಅವರ್ಸ್ ಇರಬೇಕು, ಡೇ 3 ಅವರ್ಸ್ ಇರಬೇಕು. 2 ಇಯರ್ಸ್ ಆದಮೇಲೆ 13.5, ಸೊ ಅಂದರೆ 13ರಿಂದ 12 ಅವರ್ ನಿದ್ದೆ ಮಾಡ್ತಾರೆ. ಸೊ ನೈಟ್ ಟೈಮು 11 ಅವರ್ಸ್ ನಿದ್ದೆ ಮಾಡ್ತಾರೆ, ಡೇ ಟೈಮು 3 ಅವರ್ಸ್ ನಿದ್ದೆ ಮಾಡ್ತಾರೆ. ಸೊ 3 ಇಯರ್ಸ್ ಆದಮೇಲೆ 12 ಅವರ್ಸ್ ಇರುತ್ತೆ. ಸೊ ನೈಟು 11 ಅವರ್ಸ್ ನಿದ್ದೆ ಮಾಡ್ತಾರೆ, ಡೇ 2.5, ಸೊ 2.5 ಗಂಟೆಯಿಂದ 2 ಗಂಟೆಯಷ್ಟು ನಿದ್ದೆ ಮಾಡ್ತಾರೆ. ಸೊ ಇದು ನಮ್ಮ ಮಗುನ ಸ್ಲೀಪಿಂಗ್ ಟೈಮು. ಸೊ ಇಷ್ಟು ಟೈಮು ಮಕ್ಕಳು ನಿದ್ದೆ ಮಾಡ್ತಾರೆ. ಖಂಡಿತವಾಗ್ಲೂ ಇಷ್ಟು ಟೈಮ್ ನಿದ್ದೆ ಮಾಡಿದ್ರೆ ಮಕ್ಕಳು ಆರೋಗ್ಯವಾಗಿರೋದು. ಸೊ ಎಲ್ಲ ಡೇನೂ ಸೇಮ್ ಆಗಿರೋದಿಲ್ಲ, ಬಟ್ ಇದು ಟೈಮಿಂಗ್ಸು. ಸೊ ಡೇ ಮತ್ತು ನೈಟು. ಸೊ ಕ್ರಮೇಣ ಏಜ್ ಆಗ್ತಾ ನೈಟ್ ಸ್ಲೀಪ್ ಜಾಸ್ತಿ ಆಗುತ್ತೆ, ಡೇ ಸ್ಲೀಪ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಓಕೆ, ಸೊ ಈ ಒಂದು ಆಫ್ಟರ್ 2 ಇಯರ್ಸ್ ಆದಮೇಲೆ 12 ಅವರ್ಸ್ ಟು 12.5 ಅವರ್ಸ್ ನಿದ್ದೆ ಮಾಡಲೇಬೇಕು ಮಕ್ಕಳು. ಅದರಲ್ಲಿ ಡೇ ಟೈಮು 2 ಅವರ್ಸ್ ಆದರೂ ಮಲಗಲೇಬೇಕಾಗುತ್ತೆ ಮಕ್ಕಳು. ಸೊ ಇದು ನಮ್ಮ ಬೇಬಿ ಟಿಪ್ಪು. ಓಕೆ, ಸೊ ನೆಕ್ಸ್ಟ್ಗೆ ಬಂದರೆ ಮದರ್ ಕೇರ್. ಸೊ ಮದರ್ ಕೇರಲ್ಲಿ ನಾನು ನಿಮಗೆ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌ ಟು ಇನ್ಕ್ರೀಸ್ ಅ ಬ್ರೆಸ್ಟ್ ಮಿಲ್ಕ್. ಸೊ ಬ್ರೆಸ್ಟ್ ಮಿಲ್ಕ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಬೇಕಂತಂದ್ರೆ ನಥಿಂಗ್ ಬಟ್ ಸಿಂಪಲ್ಲು. ದೇವರು ನಮ್ಗೆ ಆಲ್ರೆಡಿ ನ್ಯಾಚುರಲ್ ಆಗಿ ಕೊಟ್ಟಿರ್ತಾನೆ. ಸೊ ನಮ್ಮ ಬಾಡಿಯಲ್ಲಿ ಒಂದು ಮಗುಗೆ ಆ ತಾಯಿ ಮಗು ಎಷ್ಟು ರಿಕ್ವೈರ್ಡ್ ಇರುತ್ತೋ ಬ್ರೆಸ್ಟ್ ಮಿಲ್ಕು ಅಷ್ಟು ಸಪ್ಲೈ ನಮ್ಮ ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿ ಆಗೇ ಆಗುತ್ತೆ. ಸಿಂಪಲ್, ಬಟ್ ನೀವು ಮೆಂಟಲಿ ಫಿಕ್ಸ್ ಆಗಿ ನನಗೆ ಅಷ್ಟು ಹಾಲು ಬಂದೇ ಬರುತ್ತೆ ಅಂತ, ನಂಗೆ ಸಾಲ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಅದು ಸಾಲೋದಿಲ್ಲ. ಸೊ ಇನ್ನು ಕೆಲವೊಂದು ಟಿಪ್ಸ್ ಏನು ಅಂತಂದರೆ, ಸೊ ಅಗೇನ್ ಆ್ಯಂಡ್ ಅಗೇನ್ ಫೀಡ್ ಮಾಡ್ತಾ ಇರಿ 2 ಅವರ್ಸ್ ಒನ್ಸ್. ಮಗುಗೆ ನಿಮಗೆ ಸಪ್ಲೈ ಕಡಿಮೆ ಇದೆ ಅಂತ ನಿಮಗೆ ಅನಿಸಿದ್ರೆ 2 ಅವರ್ಸ್ ಒನ್ಸ್ ಫೀಡ್ ಮಾಡಿ. ಸೊ ಆಮೇಲೆ ಫೀಡ್ ಆದಮೇಲೆ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಮಿಲ್ಕ್ನ. ಸೊ ಆವಾಗ ಖಂಡಿತವಾಗ್ಲೂ ಬ್ರೆಸ್ಟ್ ಮಿಲ್ಕ್ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಸ್ವಲ್ಪ ಸಪ್ಪೆ ಊಟ ತಿನ್ನಿ ಒಂದು ತಿಂಗಳವರೆಗೂ. ಅಂದರೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇರಬೇಕು, ಸ್ಪೈಸಿನೆಸ್ ಕಡಿಮೆ ಇರಬೇಕು, ಆ ಥರ ಊಟನ ಪ್ರಿಫರ್ ಮಾಡಿ. ಸೊ ಒಳ್ಳೆ ಪ್ರೋಟೀನ್ ಆದಂಥ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತಿನ್ನಿ. ಹಾಲು ಜಾಸ್ತಿ ಕುಡೀರಿ. ಸೊ ಡಿಹೈಡ್ರೇಟ್ ಆಗಿರಬೇಕು, ಆಗಬಾರ್ದು. ನೀವು ಹೈಡ್ರೇಟ್ ಆಗಿರಬೇಕು. ತುಂಬ ನೀವು ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ನೀರಿಂದನೇ ಅಲ್ವಾ ನಮಗೆ ಮಿಲ್ಕ್ ಪ್ರೊಡಕ್ಷನ್ ಹಾಕೋದು. ಎಷ್ಟು ನೀರು ಕುಡಿತೀರೋ ಸೊ ಅಷ್ಟು ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಟಿಪ್ಸ್ಗಿಂತ ಮೇಯ್ನು ನೀವು ಪಾಸಿಟಿವ್ ಆಗಿರೋದು, ಮೆಂಟಲಿ ನೀವು ಫಿಕ್ಸ್ ಆಗಿ ನಮಗುಗೆ ಬೇಕಾಗಿರೋ ಅಷ್ಟು ಹಾಲು ಆ ತಾಯಿ ಹತ್ರ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ನೀವು ಮೆಂಟಲಿ ಫಿಕ್ಸ್ ಆಗಿ. ಸೊ ಇದು ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೌಡ್ರ್ ನೋ ಆ ಥರ ಪ್ರಿಫರ್ ಮಾಡೋದಕ್ಕೆ ಹೋಗಬೇಡಿ ನೀವು. ಸೊ ನೀವು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥರ ಬ್ರೆಸ್ಟ್ ಮಿಲ್ಕು ನೀವು ಎಷ್ಟು ಡಿಮ್ಯಾಂಡ್ ಮಾಡ್ತೀರೋ ಅಷ್ಟು ಸಪ್ಲೈ ಆಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾನು ನಿಮಗೆ ಔಟರ್ ಹೆಲ್ತ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಔಟರ್ ಹೆಲ್ತಲ್ಲಿ ನಾನು ಸ್ಕಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿನ್ನಲ್ಲಿ ಐಸ್ ಕ್ಯೂಬ್ಸ್ನ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಐಸ್ ಕ್ಯೂಬ್ಸ್ನ ನಾವು ರೆಗ್ಯುಲರ್ ಆಗಿ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಫೇಸಲ್ಲಿ ಗ್ಲೋ ಜಾಸ್ತಿ ಆಗುತ್ತೆ, ಪಿಂಪಲ್ಸ್ ರಿಡಕ್ಷನ್ ಆಗುತ್ತೆ, ಡಾರ್ಕ್ ಸರ್ಕಲ್ಸ್, ಸೊ ಕಣ್ಣತ್ರ ಡಾರ್ಕ್ ಸರ್ಕಲ್ಸ್ ನಮಗೆ ರೆಡ್ಯೂಸ್ ಆಗ್ತಾ ಬರುತ್ತೆ. ಮತ್ತು ಸೊ ಈ ಏಜ್ ಆಗ್ತಾ ಸಿಂಕ್ ಆಗುತ್ತಲ್ವ ಸ್ಕಿನ್ನು, ಸೊ ಅದೆಲ್ಲನೂ ಸಹ ಕಂಟ್ರೋಲ್ಗೆ ಬರುತ್ತೆ. ಸೊ ಇನ್ನೊಂದು ಮೇನ್ ಯೂಸ್ ಏನು ಐಸ್ ಕ್ಯೂಬಿಂದ ಅಂತಂದರೆ, ಸೊ ಈಗ ನಾವು ಕಾಮನಾಗಿ ನಾವು ಮೇಕಪ್ ಅಪ್ಲೈ ಮಾಡಲೇಬೇಕು, ಇಲ್ಲಾಂದ್ರೆ ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೋದಾಗ ಅಪ್ಲೈ ಮಾಡಲೇಬೇಕು. ಸೊ ಆ ಒಂದು ಕೆಮಿಕಲ್ಸಿಂದ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಕಿನ್ನ ಬಿಫೋರ್ ಮೇಕಪ್ ಅಪ್ಲೈ ಮಾಡೋದಕ್ಕೆ ಮುಂಚೆನೇ ಐಸ್ ಕ್ಯೂಬಿಂದ ಮಸಾಜ್ ಮಾಡಿ ನೆಕ್ಸ್ಟ್ ನೀವು ಫೌಂಡೇಶನು ಸಮಥಿಂಗ್ ಏನೇ ಮೇಕಪ್ಸ್ನ ಯೂಸ್ ಮಾಡಿದ್ರು ನಮ್ಮ ಸ್ಕಿನ್ಗೆ ಅದು ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ. ಸೊ ಬರೀ ಫೇಸ್ಗೆ ಅಂತಲ್ಲ, ನೀವು ಹ್ಯಾಂಡ್ಸ್ಗೆ, ಕಾಲ್ಗೆ ಎಲ್ಲದಕ್ಕೂ ನೀವು ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ ಎಲ್ಲ ಕಡೆ ಬ್ಲಡ್ ಸರ್ಕ್ಯುಲೇಷನು ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಗ್ಲೋ ಸಹ ಜಾಸ್ತಿ ಆಗುತ್ತೆ, ಟ್ಯಾನು ಸಹ ರಿಮೂವ್ ಮಾಡೋದಕ್ಕೆ ನಮಗೆ ಐಸ್ ಕ್ಯೂಬ್ಸ್ ಹೆಲ್ಪ್ ಮಾಡುತ್ತೆ. ಈಗ ನೆಕ್ಸ್ಟ್ ಬೆಸ್ಟ್ ಫುಡ್ ಫಾರ್ ಹಾರ್ಟ್ ಇನ್ನರ್ ಹೆಲ್ತ್ಗೆ. ಸೊ ಇಷ್ಟು ಪ್ರಾಡಕ್ಟ್ಸ್ನ ನೀವು ತಿನ್ನೋದ್ರಿಂದ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.